ಅಲ್ಲಿ 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 ಆನೆ 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 ಅಲ್ಲಿ ಆನೆ 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 ನೋಡಿ ಇಲ್ಲಿ ಆನೆ ಆನೆ ಇಲ್ಲಿ ಮುಂದ್ಗಡೆ ಮುಂದ್ಗಡೆ ಇಲ್ಲ ಸತ್ಯವಾಗ್ಲೂ ನೋಡಲ್ಲಿ ಅಲ್ಲೇ ಅಲ್ಲಿ ಲೈಟ್ ಇಲ್ಲ ಇಲ್ಲ ಅದು ದೇವರಣಿಗೆ ಇಲ್ಲಿ ಮುರಿತು ಇಲ್ಲಿ ಮುರಿತು ನಾನೇ ಕೇಳಿಸ್ಕೊಂಡಿ ಸೌಂಡ ಇಲ್ಲ ಅದೇ ಕಣ ಒಂದು ಒಳಗಡೆ ಅದೇ ಒಳಗಡೆ ಒಂದದೆ ನೋಡ್ರಿ ಇಲ್ಲಿ ಲೈತೆ ಆನೆ ಹೆಜ್ಜೆ ಅದ್ರದ್ದು ಆನೆ ಬರ್ತೈತೆ ಸೌಂಡ್ ಕೇಳಿಸ್ಕೊಳ್ಳಿ ಬರ್ತೈತೆ 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 ನೋಡ್ರಿ ಫ್ರಂಟ್ ಎರಡು ಬಂದೈತೆ ಆನೆ ಓ ನೋಡ್ರಿ ಅಲ್ಲಿ ಆನೆ ಹೆಂಗೆ ಹೋಗ್ತೈತೆ ನೋಡ್ರಿ ಬಿಸಿಲು ಹೊಡಿತದೆ ಅದಕ್ಕೆ ಎದುರುಗಡೆನೆ ನೋಡಿ ಇಲ್ಲ 3ನೇ ಸಲ ಬಂದಿರೋದು ಇದು ನೆನೆ ವಿಡಿಯೋ ನೋಡಿರೋರಿಗೆಲ್ಲ ಗೊತ್ತೇ ಇರುತ್ತೆ ಕೆರೆ ಹತ್ರ ಆನೆಗಳು ಬರುತ್ತೆ ಅಂತ ನಮ್ಮ ರೈತರು ಹೇಳಿದ್ರು. ನಾವು ಅಲ್ಲಿಗೆ ಹೋಗಿದ್ವು, ಅಲ್ಲಿ ಆನೆಗಳು ಬರುತ್ತೆ ಏನೋ ಅಂತ ನೋಡೋದಕ್ಕೆ. ಆದ್ರೆ ಅಲ್ಲಿ ನೆನ್ನೆ ದಿನ ಅಲ್ಲಿ ಆನೆ ಬರಲಿಲ್ಲ. ಆದ್ರೆ ನಾವಿವಾಗ ಹೋಗ್ತಿರೋ ಪ್ಲೇಸಲ್ಲಿ ಆನೆ ಮಿಸ್ ಇಲ್ಲದೆ ಡೈಲಿ ಬರುತ್ತಂತೆ. ಅದಕ್ಕೆ ನಾವಿವತ್ತು ಆ ಪ್ಲೇಸ್ಗೆ ಹೋಗ್ತಾ ಇದೀವಿ. ಬರೀ ಆ ಪ್ಲೇಸ್ಗೆ ನಾನು ಒಬ್ಬನೇ ಹೋಗ್ತಾಯಿಲ್ಲ, ನಾನು ಇಡೀ ಟೀಮ್ನೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇವಾಗ ಆ ಪ್ಲೇಸ್ಗೆ ಹೋಗಿ ಅಲ್ಲೇ ತೋರಿಸ್ತೀವಿ ಬರ್ರಿ, ಅಲ್ಲಿ ಆನೆ ಬರುತ್ತಾ ಏನು ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಓಕೆ, ಈಗ ಹೊರಡೋಣ ಬರ್ರಿ ಆ ಪ್ಲೇಸ್ಗೆ. ಬಂದ್ಬಿಟ್ಟಿದಾವ ನೋಡ್ರಿ, ಇಲ್ಲೆಲ್ಲ ನೋಡ್ತಾ ಇರ್ಬೋದು ನೀವು. ಆನೆ ಬಂದು ಎಲ್ಲ ಹಾಳು ಮಾಡ್ಬಿಟ್ಟು ಹೋಗಿರೋದು ನೋಡ್ರಿ. ಎಲ್ಲ ಜೋಳಗಳನ್ನೆಲ್ಲ ನೋಡ್ರಿ, ಎಲ್ಲ ಇವಾಗ ಹಾಳು ಮಾಡ್ಬಿಟ್ಟು ಹೋಗಿರೋದು. ಅಯ್ಯೋ ಇಲ್ಲಿ ನೋಡಿ ನಮ್ಗೆ ಹುಷಾರಾಗಿ ಬಂದ್ಬಿಟ್ಟು ನೋಡಿ. ಇಲ್ಲಿ ನೋಡಿ, ನಮ್ಗೆ ಹುಷಾರಾಗಿ ಬಂದ್ಬಿಟ್ಟು ನೋಡಿ. ಅಯ್ಯೋ ಹಿಂಗಾಗ್ಬಾರ್ದಾಗಿತ್ತು. ನಮ್ಗೆ ಹುಷಾರಾಗಿ ಬನ್ನಿ ಅಂದ್ಬಿಟ್ಟು ನೋಡಿ, ನಮ್ಗೆ ಹುಷಾರಾಗಿ ಬನ್ನಿ ಅಂದ್ಬಿಟ್ಟು ನಮ್ಮ ಅಣ್ಣನೇ ಬಿದ್ದುಬಿಟ್ರು. ಇವತ್ತೇನು ಗೊತ್ತಾ ಇಲ್ಲದು ನೋಡಿ, ಅಲ್ಲಿ ನಮ್ಮ ಅಣ್ಣನ ಮುಖನ ಒಂದ್ಸಲ ನೋಡಿ. ದಾರಿನ ಮಾತ್ರ ಮರಿಲೇ ಬೇಡಣ, ನೋಡ್ಕೈ ದಾರಿನ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ. ಈಗ ಆಲ್ರೆಡಿ ಬಂದು ಮೇಯ್ತಿದ್ದ, ಆಗ್ಲೇ ಬಂದ್ಬಿಟ್ಟಿದ್ದು. ಇಲ್ಲೇ ಇರ್ತೀವಿ ಬನ್ನಿ. ಆನೆ ಬಂದು ಜಲ್ದಿ ಬಣ್ಣ. ಅಣ್ಣ ನಾನು ಗೊತ್ತು ಬಸಮ್ಮಣ್ಣ ಬಂದ್ಬಿಟ್ಟು ಮೇಯ್ತಿದ್ದವ ಅಂತ. ಬರ್ರಿ ಬರ್ರಿ ಅಣ್ಣ. ಲಾಸ್ಟ್ ಟೈಮು ಕ್ಯಾಂಪಿಂಗ್ ಹಾಕ್ಬೇಕಾದ್ರೆ ನೋಡಿ, ಇದೇ ಜಾಗದಲ್ಲಿ ಆನೆಗಳು ಇರ್ತಿತ್ತಂತೆ. ಇಲ್ಲೆಲ್ಲ ತೋರಿಸ್ಬಿಟ್ಟಿದ್ದಾರೆ ನೋಡ್ರಿ. ಇವಾಗ ಅಲ್ಲಿ ನಮಗೆ ಹೇಳಿದ ಪ್ರಕಾರ ಏನಪ್ಪ ಅಂತಂದರೆ 3 ಕಾಲ್ನಡೆ ಎಲ್ಲ ಇಲ್ಲಿ ಮುಂದ್ಗಡೆ ಮೇಯ್ತಾ ಇದೆ ಅಂತ ಯಾವ್ದು ಮರದ ಹತ್ರ. ಅದಕ್ಕೆ ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲೇ ಹೋಗಿ ನೋಡೋಣ ಬರ್ರಿ. ಆನೆ ಏನಾದ್ರು ಬಂದಿರಿ ನಿಮ್ಗೊಂದ್ಸಲ ತೋರಿಸ್ತೀವಿ. ಅಣ್ಣ ಹೋಗಮ್ಮ. ನೋಡಿ ಅಲ್ಲಿ ಏನು ಮಾಡ್ತಾ ಇದ್ದಾರೆ ನೋಡಿ. ಜೋಳ ಮುರಿತವ್ರೆ ನೋಡಿ ಅಲ್ಲಿ ನೋಡಿ, ಇಲ್ಲಿ ನೋಡಿ ಜೋಳ ಮುರ್ಕ ಬಂದಿರೋದೇ ಒಂದು ಟೇಸ್ಟ್. ಈಗ ಇವತ್ತು ಊಟಕ್ಕೆ ಇದು ಲಾ 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 ಲಾ. ಅದೇನೋ ಅವ್ರು ಅಲ್ಲಿ ಕೂತಿದ್ರು. ಆನೆ 3 ಕಾಲ್ನಡೆ ಬಂದಿದ್ದಾವಂತಲ್ಲ ಅಣ್ಣ, 3 ಕಾಲ್ನಡೆ ಬಂದಿದ್ದಾವಂತಲ್ಲ. ಬಂದು ಹೋದ್ವು. 4-5 ಬಂದವೆ. ಸೌಂಡ್ ಆಯಿತು, ಮರ ಮುರಿತು. ನಾನು ಅದಕ್ಕೆ ಮರ ಮೇಲೆ ಕೂತ್ಕೊಂಡು ನಮ್ಮ ಶಿವಣ್ಣಂಗೆ ಹೇಳ್ತಲ್ಲೇ ಫೋನ್ ಮಾಡಿದ್ರು, 3 ಆನೆ ಬಂದದೆ ಹೋಗ್ರಿ ಅಂದ್ಬಿಟ್ಟು ನೋಡಿ ಇಲ್ಲಿ ಕಳಿಸ್ತಾರೆ. ಅದಕ್ಕೆ ಇಲ್ಲಿಗೆ ಬನ್ನು. 3 ಆನೆ ಮೇಯ್ತವೆ ಅಂದ್ರು. ಇಲ್ಲೇ ಈಗಲಾ ಪುನಃ ಹೊಂಟೋಗಿ ವಾಪಸ್ ಕಡೆಗೆ ಪಟಾಕಿ ನೋಡಲ್ಲಿ ಅದು ಕಟ್ಟಿದ್ದು. ಓಡ್ಬಿಡ್ತಾ ಇವಾಗ ಆಳಿಗೆ ಬರ್ತದೆ. ಆಮೇಲೆ ಅವ್ರನ್ನ ಕಸಿಟ್ಟು ಬಂದ್ರೆ ನಾನು ಹೋಗಿದ್ದೀನಿ. ಆಮೇಲೆ ದಾಟ್ಸಿ ಈಗ ಅದೇನಣ್ಣ ಡೈಲಿ ಬರ್ತಾವಲ್ಲ, ನೀವು ಕೇಳ್ಬೇಕು ತಾನೆ. ಇಷ್ಟು ದೂರ ಪೈರಿಂದ ಸ್ಟಾರ್ಟ್ ಆದ್ದು. ಆವಾಗಿಂದ ಸ್ಟಾರ್ಟ್ ಆಗಿದ್ದು. ನಿಮ್ದು ಇಲ್ಲಿ ಇಷ್ಟು ಪೈರು ಅಂತಿದ್ರೆ ನೀವು ಏನು ರೆಸ್ಪಾನ್ಸ್ ಮಾಡೋರು ನಿಮ್ಗೆ ಹೆಂಗೆ? ಏನು ಮಾಡೋದು? ಇನ್ನೊಂದು ನಿಮ್ಗೆ ಗೊತ್ತಾ ಕೇಳ್ತಿರೋದು, ಬೇರೆ ಕಡೆ ಹೋಗಿದ್ರೆ ಏನೋ ಒಂದು ಇದು ಬತ್ತಿರೋ ಜಾಗಕ್ಕೆ ಬತ್ತಾವೆ ತಾನೆ ಅಲ್ವಾ, ಅದನ್ನ ನಾವು ಕೇಳ್ತಿರೋದು. ಅವ್ರೇನಾದ್ರು ಬಂದು ಮಾಡ್ಬೇಕು ತಾನೆ ಇಲ್ಲಿ. ಒಂದು ತಿಂಗ್ ಯಾಕಂದ್ರೆ 4 ತಿಂಗ್ ಪೋಸಲು 2 ದಿನ 3 ದಿನ ಆದ ಕೆಲಸ ಇಲ್ಲ. ಒಂದು ತಿಂಗಳಿಂದ ನಾವು ಶ್ರಮ ಪಡ್ತಾಯಿನಿ. ನೋಡಿ, ಈಗ ಜೋಳ ಆನೆ ಹಿಡಿದಲ್ವಾ, ಇನ್ನೂ 1 ತಿಂಗ್ ಆಗ್ಬೇಕು ನಮ್ಗೆ. ಅದನ್ನೇ ಹೇಳ್ತಿರೋದು. ಚಿಕ್ಕ ಪೈರಿಂದಲೂ ಬತ್ತವೆ ಅಂತಂದ್ರೆ ಆನೆ ಇವಾಗ ಎಲ್ಲ ಹಾಗೆ ಹೋಯ್ತು, ಇನ್ನೂ ಬತ್ತವೆ. 4 ಎಕರೆ ಹೋಗ್ಬಿಡ್ತು. ನೋಡಿ ತೋರಿಸ್ತೀನಿ ನಿಮ್ಗೆ ಅನಿಸ್ತೆ. ನಾವು ಒಬ್ಬರು ರೈತರೇ, ಗೊತ್ತು ನಮ್ಮ ಅಣ್ಣ ಬಂದಿತ್ತಲ್ಲ ಅವತ್ತೆ. ಈ 4 ಎಕರೆ ಹೋಗ್ಬಿಡ್ತು. ಒಬ್ಬ ಊರೇ ಬಿಟ್ಬಿಟ್ಟ, ಇಲ್ಲಿ ಗುಳ್ಳು ಬತ್ತಿದಾಳು ಹೋಗ್ಬಿಟ್ಟೆ. ನೋಡ್ರಿ, ಊಟಕ್ಕೆ ಜೋಳ ಬೇಯಿಸ್ತಾ ಇದೀವಿ. ಇದೇನ ಯಾವಾಗ ಬಂದ್ರು ಸ್ಪೆಷಲ್ ಜೋಳ. ಸ್ಮೈಲ್ ಬಿದ್ದಿದ್ದಕ್ಕೆ ನಮ್ಮ ಅಣ್ಣನ ಬೇಜಾರಾಗೋಯ್ತು ನೋಡಿ.
ಸ್ಮೈಲ್ ಬಿದ್ದಿದ್ದಕ್ ಸ್ಮೈಲ್. ನಾನು ಹೇಳ್ತೀನಿ ಪಾಯಿಂಟ್ ನೋಡಿರಿ. ಹಾ ಅವಣ್ಣ ಬಿದ್ದಿದ್ದಕ್ ಬೇಜಾರಾಯ್ತಿಲ್ಲ, ಮತ್ತೆ ಅಷ್ಟೊತ್ತಿಂದ ಬೆಳ್ತು ಅಂತ ಅವಣ್ಣನ ತುಂಬಾ ನೀನೇ ಬೇಜಾರು ಮಾಡ್ಬಿಟ್ಟೆ. ಈಗ ನನಗೆ ರಿಟ್ ಆಗೋಯ್ತು ಇದೊಂದು ಮಾತು. ಓಕೆ, ಇವಾಗ ಜೋಳ ಬೇಯಿಸ್ಬಿಟ್ಟು ಜೋಳ ತಿನ್ಕೊಂಡು ನಮ್ಮ ಕ್ಯಾಂಪಿಂಗ್ ಇದ್ದೋ ಬೇರೆ ತಗೋಣ, ಬೇರೆ ಕಡೆಯಾ? ಇವಾಗ ಯಾಲ್ ಮಾಡ್ತಿದ್ರ ಬಂದ್ವು, ಆನೆಗಳು ಬಂದಿದೆ ಅಂತ ಹೇಳಿದ್ರು, ಆದ್ರೆ ಇಲ್ಲಿ ಬಂದಿಲ್ಲ, ಇಲ್ಲೆಲ್ಲೋ ಮುಂದ್ಗಡೆ ಇದೆ ಅಂತ. ಅದಕ್ಕೆ ಇವಾಗ ನಾವು ನಮ್ಮ ಟ್ರೀ ಹೌಸ್ ಹತ್ರ ಹೋಗ್ತಾ ಇದೀವಿ. ನೋಡಿರಿ ನಮ್ಮ ಗ್ಯಾಂಗ್ ಹಿಂದ್ಗಡೆ ಬರ್ತೈತೆ. ಇವಾಗ ನಮ್ಮ ಟ್ರೀ ಹೌಸ್ ಹತ್ರ ಹೋಗಿ ಅಲ್ಲೇ ಸಿಗ್ತೀವಿ ಬರ್ರಿ. ಇವಾಗ ಅಲ್ಲಿಗೆ ಹೋಗಿ ನೋಡೋಣ ಆನೆ ಇದ್ರು ಅಲ್ಲಿ ಬಂದಿದ್ಯಾ ಅಂತ. ಇಲ್ಲೆಲ್ಲ ಈಗ ಬಂದು ಅಲ್ಲಿ 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 ಆನೆ 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 ಅಲ್ಲಿ ಆನೆ 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 ನೋಡಿ, ಇಲ್ಲಿ ಆನೆ ಆನೆ ಇಲ್ಲಿ ಮುಂದ್ಗಡೆ. ಇಲ್ಲ ಸತ್ಯವಾಗ್ಲೂ ನೋಡಲ್ಲಿ ಮುರಿತದೆ ಅಲ್ಲೇ ಅಲ್ಲಿ ಲೈಟ್ ಇಲ್ಲ ಅದು ಅಣ್ಣ, ದೇವ್ರನಿಗೆ ಇಲ್ಲಿ ಮುರಿತು, ಇಲ್ಲಿ ಮುರಿತು, ನಾನೇ ಕೇಳಿಸ್ಕೊಂಡಿ ಸೌಂಡ. ಇಲ್ಲದೆ ಕಣ ಒಂದು ಒಳಗಡೆ ಇದೆ. ಒಳಗಡೆ ಒಂದದೆ. ಅದೆಲ್ಲಿ ಇಲ್ಲಿ ಮುರಿತದೆ ಕಣ, ಪಟ್ ಪಟ್ ಅಂತ. ನೋಡಿ ಇಲ್ಲೂ ಮುರಿತದೆ. ಹಾಗೆ ಕಾರ್ತಿ ಒಂದ್ ನಿಮಿಷ ಇರು. ನೋಡಿ ಇಲ್ಲಿ ಇಲ್ಲಿ ನೋಡಿ, ಈ ಮೂಲೆಗೆ ಹೋಯ್ತು, ಈ ಮೂಲೆಗೆ ಹೋಯ್ತು ನೋಡಿ, ಈ ಮೂಲೆಗೆ. ನೋಡಿದ್ರಿ ಆನೆ ನಾನೇ ನೋಡಿದೆ. ಅಣ್ಣ ಇರೋಣ ಇರೋಣ. ನೋಡಿ ಇಲ್ಲೂ ಸೌಂಡ್ ಆಯ್ತು ನೋಡಿ. ಅಣ್ಣ ನಿನ್ನ ಇಲ್ಲಾಕೆ ಒಬ್ರು ಇಲ್ಲಾಕಿ ಒಬ್ರು ಈ ಕಡೆ ಹಾಕಿ. ಏನಣ್ಣ ಈ ಥರ ಎಲ್ಲ ಫುಲ್ ಇದು ಮಾಡ್ಬಿಟ್ಟದೆ ನೋಡಿ, ಧೂಳು ಮಾಡಾಕ್ಬಿಟ್ಟೈತೆ ನೋಡ್ರಿ. ಎಲ್ಲ ಜೋಳನೆಲ್ಲ ಫುಲ್ ಮೇಯ್ಕೊಂಡು ಹೋಗ್ಬಿಟ್ಟೈತೆ ನೋಡಿ. ಇಲ್ಲೇ ಪಾಸ್ ಆಗಿದ್ದು, ಇದೇ ಪಾಸ್ ಆಗುತ್ತೆ. ಇಲ್ಲೇ ಜಾಗ. ನೋಡಿ ಇಲ್ಲೇ ಆನೆ ಓಡ್ತಿ ಈಗ. ಹಾಕು ಇನ್ನು ಹೊಂಟೋಯ್ತು, ಬತ್ತಾಯ್ತು ಹೋಯ್ತು. ಅಂದರೆ ಹಳದಿಂದ ಆ ಕಡೆ ಸೈಡ್ ಹೊಂಟೋಗಿರೋದಾ? ನೋಡ್ರಿ ನೋಡಿ, ಇದೇ ಜಾಗದಲ್ಲಿ ಎಷ್ಟು ಆರಾಮ್ಸೆ ಬಂದ್ಬಿಡ್ತೆ ಅಂದ್ರೆ ಆನೆ. ನೋಡಿ ಇಲ್ಲಿ ಇಲ್ಲಿಂದ ಬಂದಿರೋದು ಆನೆ ನೋಡಿ, ಇಲ್ಲಿಂದ ನೋಡಲ್ಲ ಕಲಿ ಮುಂಚಾರ ಹಾಕಲಿ ಮುಂಚಾರಿ. ಇಷ್ಟು ಬೇಗ ಎಲ್ಲಿ ಹೋಗೋ ಅಂತ ಗೊತ್ತದು. ನೋಡ್ರಿ ಇಲ್ಲಿ ಐತೆ ಆನೆ ಹೆಜ್ಜೆ ಅದರದ್ದು ನೋಡಿ, ಇಲ್ಲಿಂದ ಹೋಗಿರೋದು ಅದು ಆನೆ. ನಮ್ಮ ಟ್ರೀ ಹೌಸ್ ಹತ್ರ ಬಂದೇ ಬಿಟ್ವು. ನಮ್ಮ ಟ್ರೀ ಹೌಸ್ ನೋಡ್ರಿ ಅಲ್ಲೈತೆ ಆನೆ ನೋಡಿ, ಇಲ್ಲಿ ನಿಂತಿತ್ತು. ನಮ್ಮ ಟ್ರೀ ಹೌಸ್ ನೋಡಿ ಇಲ್ಲೇನೆ. ಇವಾಗ ಇಲ್ಲಿ ಇದ್ದು ನಾವು ಆನೆ ಏನಾದ್ರು ಬಂದರೆ ನಿಮ್ಗೆ ಒಂದ್ಸಲ ತೋರಿಸ್ತೀವಿ. ಇವಾಗ ನಮ್ಮ ಟ್ರೀ ಹೌಸ್ ಮೇಲ್ಗಡೆ ಹೋಗೋಣ ಬರ್ರಿ. ನೋಡಿ ಆ ಕಡೆ ಸೈಡು ಓಡಿಸ್ತಾ ಇದ್ದಾರೆ ನೋಡಿ, ಅಲ್ಲೊಂದು ಇರ್ಬೇಕು ಆನೆ ನೋಡಿ, ಅಲ್ಲಿಂದ ಬರ್ಬೋದು. ನಮಗೆ ನೋಡಿದ್ದು ನಾವು ನೋಡಿ ಈ ಕಡೆ ಸೈಡ್ ಆನೆ. ಟ್ರೀ ಹೌಸ್ ಮೇಲ್ಗಡೆ ನಮ್ಮ ಹುಡುಗರು ಏರ್ತಾ ಇದ್ದಾರೆ. ಇವಾಗ ನಾವೇ ಇರಬೇಕು, ಮೊದಲು ಬೇಗ ಏರ್ಬಿಡ್ಬೇಕು ಟ್ರೀ ಹೌಸ್ ಮೇಲ್ಗಡೆ. ಯಾಕಂತಂದ್ರೆ ನಮ್ಮ ಟ್ರೀ ಹೌಸ್ ಪಕ್ಕನ ಇವಾಗ ಆನೆ ಜಸ್ಟ್ ಹೋಗೈತೆ, ದೂರದಿಂದ ಅಲ್ಲಿ ನೋಡ್ದು. ಇವಾಗ ನಮ್ಮ ಟ್ರೀ ಹೌಸ್ ಮೇಲ್ಗಡೆ ಏರೋಣ ಬರ್ರಿ. ಏನಾದ್ರು ಆನೆ ಅಲ್ಲಿ ನಿಂತಿದ್ರೆ ನಮ್ಮ ಟ್ರೀ ಹೌಸ್ ಮೇಲ್ಗಡೆಯಿಂದ ನಿಮ್ಗೆ ಒಂದ್ಸಲ ತೋರಿಸ್ತೀನಿ. ಇವಾಗ ನಮ್ಮ ಟ್ರೀ ಹೌಸ್ ಮೇಲ್ಗಡೆ ಏರ್ತಾ ಇದ್ದೀನಿ. ನಮ್ಮ ಟೀಮ್ ಅವತಾರೆಲ್ಲ ಏರ್ತಾ ಇದ್ದಾರೆ ನೋಡ್ರಿ ಅಲ್ಲಿ. ಇವಾಗ ನಾವು ಊಟಕ್ಕೆ ಏನ್ ಪ್ರಿಪೇರ್ ಮಾಡ್ತಿದ್ದೀವಿ ಅಣ್ಣ? ಸ್ಪೆಷಲ್ ಆಗಿ ಮ್ಯಾಗಿ ಮಾಡ್ತಾ ಇದೀವಿ. ಉಪ್ಪಿಟ್ಟು ಸುಳ್ಳು ಹೇಳ್ತಾ ಇದ್ದಾನೆ ಅವನು. ಪುರಿ ಉಪ್ಪಿಟ್ಟು ಮಾಡಕ್ಕೆ ಪುರಿ ತಂದಿದ್ದೀವಿ. ಯಾರ್ಯಾರಿಗೆ ಏನೇನ್ ಬೇಕೋ ಅದನ್ನ ಮಾಡ್ಕೊಂಡು ತಿಂತಾ ಇದೀವಿ. ನೋಡ್ರಿ ಇವಾಗ ನಾವೇ ನಮ್ಮ ಟ್ರೀ ಹೌಸ್ ಮೇಲ್ಗಡೆ ಮಾಡಿರೋ ಮ್ಯಾಗಿನ ತಿಂತಾ ಇದೀವಿ. ಈಗ ಒಂದ್ಸಲ ಟೇಸ್ಟ್ ಮಾಡೋಣ ಬರ್ರಿ ಯಾವ ತರ ಮಾಡಿದೀವಿ ಅಂತ. ಸೂಪರ್ ಮಾಡಿದ್ದೀನಿ. ಅದು ಮಾಡಾಗಿಲ್ಲ ನಾವು. ಹುಷಾರ ಕೂತ್ಕೊಳ್ಳಿ. ಏನು ಚಾವಟಿ ಎಂತಕ್ಕೆ ಅದು? ಆನೆ ಹೊಡೆಯಕ್ಕೆ ಕಪಿ ಓಡಿಸೋದಲ್ಲ ಇದು. ಆನೆ ಓಡಿಸ್ಬೋದು. ಯಾವುದು ಕೂಸ್ಕ ಅಂದ್ರೆ ಇವಾಗ ನಾವು ಕೂತ ಮೇಲೆ ಇದೇ ದಾರಿಲಿ ತಾನು ಬರೋದು. ಬಂದ್ರೆ ಆನೆಗಳು ಬಂದ್ರೆ ನೋಡಿ ಇಲ್ಲೇ ಬರ್ಬೇಕು, ಇನ್ನೆಲ್ಲೂ ದಾರಿಯೇ ಇಲ್ಲ. ನೋಡ್ರಿ ಸುತ್ತ ನಮ್ಮ ರೈತರೆಲ್ಲ ಮಲಗ್ಬಿಟ್ಟಿದ್ದಾರೆ. ಮತ್ತೆ ಅದೊಂದು ಬ್ಯಾಚ್ ಮಾತ್ರ ನೋಡೋ ಕಡೆ ಲೈಟನ್ನು ಬಿಡ್ತಾ ಇದ್ದಾರೆ ನೋಡ್ರಿ. ಇವಾಗ ಆನೆಗಳು ನಮ್ಮ ಟ್ರೀ ಹೌಸ್ ಎಲ್ಲೈತೆ ನೋಡಿ ಇದೇ ದಾರಿಯಿಂದ ಬರುತ್ತಂತೆ. ನಾನು ಟಾರ್ಚನ್ನು ಹಾಕ್ತಾಯಿಲ್ಲ. ಆನೆ ಏನಾದರೂ ಬಂತು ಅಂತಂದರೆ ಈ ಲೈಟ್ನ ನೋಡ್ಬಿಟ್ಟು ಆನೆ ವಾಪಸ್ ಹೊಂಟೋಗ್ಬಿಡುತ್ತೆ. ಅದಕ್ಕೆ ನಾನು ಟಾರ್ಚನ್ನು ಯೂಸ್ ಮಾಡ್ತಾಯಿಲ್ಲ. ನೋಡ್ರಿ ನಮ್ಮ ಟ್ರೀ ಹೌಸ್ ಒಳಗಡೆ ನಮ್ಮ ಫ್ಯಾಮಿಲಿ ಎಲ್ಲ ಫುಲ್ ಮಲಗ್ಬಿಟ್ಟೈತೆ. ವಿಕಾಸ್ ನೋಡಿ ಯಾವ ಥರ ಮಲಗಿದ್ದಾನೆ. ಇವಾಗ ನಾನು ಒಬ್ಬನೇ ಎಚ್ಚರ ಇರೋದು, ನೋಡ್ತಾ ಇದ್ದೀನಿ ಆನೆ ಏನಾದರೂ ಇವಾಗ ಬರುತ್ತಾ ಅಂತ. ಸ್ವಲ್ಪ ಹೊತ್ತಾಗಲಿ, ನಾವು ಸ್ವಲ್ಪ ಹೊತ್ತಾದರೆ ಆನೆ ಅಂತಲೂ 100% ಈ ಜಾಗಕ್ಕೆ ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೇ ಇವಾಗ ಕೂತಿದ್ದೀನಿ. ಆನೆ ಬಂದ ತಕ್ಷಣ ನಮ್ಮ ಬ್ಯಾಚ್ನ ಎದುರಿಸ್ಬೇಕು. ಓಕೆ ನೋಡ್ರಿ ಹೆಂಗೇನು ಸುತ್ತ ಹೊರಗಡೆ ಯಾವ ಥರ ಐತೆ ಅಂತ ನೋಡ್ರಿ. ಇವಾಗ ಅದೊಂದು ಬ್ಯಾಚ್ ಮಾತ್ರ ಎಚ್ಚರ ಇತ್ತು. ಇವಾಗ ಅವ್ರನ್ನೂ ಕೂಡ ಮಲಗ್ಬಿಟ್ಟಿದ್ದಾರೆ. ಇವಾಗ ಈ ಸುತ್ತಮುತ್ತ ನಮ್ಮ ರೈತರು ಎಲ್ಲರೂ ಕೂಡ ಮಲಗ್ಬಿಟ್ಟಿದ್ದಾರೆ. ಇವಾಗ ಎಚ್ಚರ ಇರೋದು ನಾನು ಒಬ್ಬನೇ. ನಾನು ಕೂಡ ತುಂಬ ಹೊತ್ತಿಂದ ನೋಡ್ತಾನೆ ಇದ್ದೀನಿ. ನೋಡ್ರಿ ಇಷ್ಟು ದಿನ ನಾರ್ಮಲ್ಲು ಡೇಸ್ಗಳಲ್ಲಿ ನಮ್ಮ ಟ್ರೀ ಹೌಸ್ಗಳನ್ನ ತೋರಿಸ್ತೀವಿ. ಇವತ್ತು ನೋಡ್ರಿ, ಇವತ್ತಿರೋದು ರಿಯಲ್ ಅಡ್ವೆಂಚರ್ ಟ್ರೀ ಹೌಸ್ ನೋಡ್ರಿ. ಇದೆ ಆನೆಗಳೇನಾದ್ರು ಬಂತು ಅಂತ ನಮ್ಮ ಟ್ರೀ ಹೌಸ್ ಕೆಳಗಡೆ ತಿರುಗಾಡ್ತಾ ಇರುತ್ತೆ. ಅದಕ್ಕೆ ನಾವು ಇವತ್ತು ಈ ಟ್ರೀ ಹೌಸಲ್ಲಿ ಕ್ಯಾಂಪಿಂಗನ್ನು ಹಾಕಿದ್ದೀವಿ. ಆಯಿತು ಪರವಾಗಿಲ್ಲ, ಇವತ್ತು ಫುಲ್ ನೈಟು ನಾವು ಇದೇ ಟ್ರೀ ಹೌಸಲ್ಲಿದ್ದು ನೋಡ್ಕೋತೀವಿ. ಆನೆ ಏನಾದ್ರು ಬಂತು ಅಂತ ನಿಮಗೆ ಖಂಡಿತವಾಗ್ಲೂ ತೋರಿಸ್ತೀವಿ. ಓಕೆ ಇವಾಗ ವೈಟ್ ಆ್ಯಂಡ್ ವಾಚ್ ಮಾಡೋಣ.
ಆನೆ ಬರುತ್ತಾ ಅಂತ ನೋಡೋಣ. ಮತ್ತು ಹಂಗೇನೆ ನಾನು ಏನಿದ್ದೀನಿ ಈ ಟ್ರೀ ಹೌಸಲ್ಲಿ ಎದುರುಗಡೆನೇ ಆನೆ ಬರೋದು. ಇದೇನೇ ಅದಕ್ಕೆ ಮೇಯ್ನ್ ದಾರಿ. ಆನೆಗಳೇನಾದ್ರು ಬಂದರೆ ನಮ್ಮ ರೈತರುಗಳನ್ನ ದಾಳಿ ಮಾಡೋದಕ್ಕೆ ಇದೇ ಮೇಯ್ನ್ ದಾರಿ. ಇವಾಗ ಆನೆಗಳು ತುಂಬ ಹೊತ್ತಾಯಿತು, ಆನೆಗಳು ಯಾವುದೂ ಕೂಡ ಇಲ್ಲಿ ಬರ್ತಾಯಿಲ್ಲ. ನಾವೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಕೊಂಡೇ ಕೂತಿದ್ದೀವಿ ಆನೆ ಮತ್ತೆ ಬರುತ್ತಾ ಅಂತ. ಆದರೆ ಯಾವುದೇ ರೀತಿ ಆನೆ ಮತ್ತೆ ಬರಲಿಲ್ಲ. ನೋಡೋಣ ಇನ್ನೂ ಒಂದು ಸ್ವಲ್ಪ ಹೊತ್ತು ನೋಡ್ತೀವಿ. ಆನೆ ಬರ್ತೈತೆ, ಸೌಂಡ್ ಕೇಳಿಸ್ಕೊಳ್ಳಿ. ಬರ್ತೈತೆ ನೋಡ್ರಿ, ಸೌಂಡ್ ಕೇಳಿಸ್ಕೊಳ್ಳಿ. ಬಂತು ಸೌಂಡ್ ಕೇಳಿಸ್ಕೊಳ್ರಿ. ಬರ್ತೈತೆ ನೋಡ್ರಿ, ಆನೆ ಬರ್ತೈತೆ. ಅಲ್ಲಿ ನೋಡಿ, ಇಲ್ಲಿ ಫ್ರಂಟ್ ಎರಡು ಬಂದೈತೆ ಆನೆ. ಓ ನೋಡ್ರಿ, ಅಲ್ಲಿ ಆನೆ ಜಗಳ ಬಂದೈತೆ ನೋಡ್ರಿ. ಇಲ್ಲಿ ನೋಡ್ರಿ ಜಗಳ ಆಡ್ತಾ ಇದ್ದಾವೆ ನೋಡ್ಕೊಂಡು ಎರಡು ಆನೆನೂ ಕೂಡ ಜಗಳ ಆಡ್ತೈತೆ. 2 ಆನೆ ಬಂದೈತೆ ನೋಡಿ, ಇಲ್ಲೇ ಐತೆ ಆನೆ. ಅದು ಇನ್ನೂ ಕೂಡ ಹೋಗಿಲ್ಲ. ನಾವು ಲೈಟ್ ಹಾಕಿದಷ್ಟು ಅದು ವಾಪಸ್ ಹೋಗ್ತೈತೆ. ಅದು ಒಳಗಡೆ ಬರಬೇಕು, ಕ್ಲಿಯರಾಗಿ ತೋರಿಸ್ಬೇಕು ಅಂತಂದರೆ ನಾವೂ ಕೂಡ ವೆಯ್ಟ್ ಮಾಡ್ತಾಯಿದ್ದೀವಿ. ಇವಾಗ 2 ಆನೆ ಬಂದೈತೆ. 2 ಆನೆ ಇವತ್ತು ಇನ್ನೇನು ಸ್ವಲ್ಪ ಹೊತ್ತು ಕಾಳಗ ನಡೆಯೋದು. ಅದನ್ನು ಕೂಡ 2 ಆನೆನೂ ಕೂಡ ಇಲ್ಲಿ ಜಗಳ ಆಡ್ತಿತ್ತು ಅನಿಸುತ್ತೆ ನಮಗೆ. ಅಲ್ಲಿ ಕರೆಕ್ಟಾಗಿ ಅದು ಇಳಿದ ತಕ್ಷಣ ಏನು ಆಡ್ತಿತ್ತೇನೋ ಗೊತ್ತಿಲ್ಲ. ಹಾಂ, 2 ಆನೆ ಜಗಳ ಏನೋ ಆಡ್ತಾಯಿತ್ತು ಅನಿಸುತ್ತೆ. ಕರೆಕ್ಟಾಗಿ ನಾವು ಎಚ್ಚರ ಇದ್ದಿದ್ದಕ್ಕೂ ಅದಕ್ಕೂ ಸಾರ್ಥಕ ಆಯಿತು. ಒಂದು ಆನೆ ಇದಕ್ಕೆ ನಾನು ಹೋಗೋ ಜಾಕ್ ನೀನು ಬಂದೆ ಅಂತ ಜಗಳ. 2 ಆನೆ ಬಂದಿತ್ತು. ಇವಾಗ ಇನ್ನೂ ಒಂದು ಸ್ವಲ್ಪ ಹೊತ್ತಿದ್ರೆ ಇನ್ನೂ ಆನೆ ಬರ್ಬೋದು. ಮತ್ತೆ ವೆಯ್ಟ್ ಮಾಡೋಣ, ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡೋಣ. ಸೌಂಡ್ ಮತ್ತೆ ಆಯ್ತೈತೆ. ಹಾಂ, ಹಳ್ಳ ದಾಟ್ ಬಂದಮೇಲೆ ಕ್ಲಿಯರಾಗಿ ಕಾಣಿಸುತ್ತೆ. ಗೊತ್ತಾಯ್ತು. ಇಲ್ಲ ನಾವು ಮಾತಾಡಿದ್ರು ಬರುತ್ತೆ. ಅದು ನಾವು ಲೈಟ್ ಹಾಕ್ಬಾರ್ದು ಅಷ್ಟೇ. ನೋಡ್ರಿ, ಏನೋ ಮುರಿತೈತೆ ನೋಡಿ. ಇಲ್ಲೇನೇ ಏನೋ ಮೇಯ್ತಾ ಇರಬೇಕು ಅನಿಸುತ್ತೆ. ಸೌಂಡ್ ಕೇಳಿಸ್ಕೊಳ್ರಿ. ನೋಡಿ, ಇಲ್ಲೇನೈತಿ 2 ಆನೆ ಐತೆ. ಟೋಟಲ್ ಇವತ್ತು 2 ಆನೆ ಬಂದೈತೆ. ವೆಯ್ಟ್ ಮಾಡೋಣ. ಅದೊಂದು ಸ್ವಲ್ಪ ಒಳಗಡೆ ಬಂದಾಗ ನಿಮ್ಗೆ ಕ್ಲಿಯರಾಗಿ ಕಾಣಿಸುತ್ತೆ. ಸ್ವಲ್ಪ ಒಳಗಡೆ ಬರಲಿ, ಅಲ್ಲಿವರೆಗೂ ಕೂಡ ನಾವು ಕೂಡ ಸೌಂಡ್ ಮಾಡಲ್ಲ, ವೆಯ್ಟ್ ಮಾಡ್ತಾ ಇರ್ತೀವಿ. ಒಬ್ಬರು ಏನೋ ಸೌಂಡ್ ಐತೈತೆ. ಅಣ್ಣ ಆನೆ ಸೌಂಡ್ ಎದುರು ಬಂದೈತೆ. ನೋಡ್ರಿ 3 ಆನೆ ಬರ್ತೈತೆ. ಟೋಟಲ್ 3 ಆನೆ. ಗೊತ್ತು. ಮ್ಯಾಲ 1 ಆನೆ ಮೇಲೆ ಇರೈತೆ. 3 ಆನೆ ಟೋಟಲ್. 3 ಆನೆ ಬರ್ತವೆ ಟೋಟಲ್. ಬಂದೈತೆ ಮ್ಯಾಲ್ಕ್ ಬತ್ತಲ್ಲಿ. ಅಲ್ಲಿ ಏರ್ತದೆ ನೋಡಿ, ಆನೆ ಇರಿ ಮಾತಾಡಿ. 2 ಆನೆ ಟೋಟಲು. ಇಲ್ಲ 3 ಆನೆ 2 ದೊಡ್ಡ ಆನೆ, 1 ಮರಿ ಆನೆ. ಆಫ್ ಮಾಡು. ಇಲ್ಲಿ ನೋಡ್ರಿ ಹೆಂಗೆ ಹೋಗ್ತೈತೆ ನೋಡ್ರಿ. ಬಿಸಿಲು ಹೊಡಿತದೆ ಅದಕ್ಕೆ. ಅಲ್ಲಿ ಹೋಯ್ತೈತೆ ನೋಡ್ರಿ. ಟೋಟಲ್ 2 ದೊಡ್ಡ ಆನೆ, 1 ಮರಿ ಆನೆ. ಅಣ್ಣ, ಅವತ್ತು ನೀವು ಕ್ಯಾಂಪಿಂಗ್ ಹಾಕಿಲ್ಲ ಎಷ್ಟು ಆನೆ ಬಂದಿತ್ತು? ಅವತ್ತು ಒಂಟಿ ಕೊಂಬಾನೆ ಒಂದೇ ಬಂದಿದ್ದು. ಇವತ್ತು ನೋಡಿ ಎಷ್ಟು ಆನೆ ಬಂದೈತೆ. ಅವತ್ತು ಒಂಟಿ ಕೊಂಬಾನೆ ಮತ್ತು ತೊಟ್ಲು ಕೊಂಬ 2 ಆನೆಗಳು ಬರ್ತಿದ್ವು ಅಂತ. ಬಟ್ ನಾವು ಬಂದಿದ್ದಾಗ ನಾನು ಬಂದಿರೋ 2 ದಿನನೂ 120ನೇ ಬಂದಿದ್ದು. ಹಾಂ, ಇವತ್ತು ಆ ಎಲ್ಲ ಆನೆಗಳು ಒಟ್ಟಿಗೆ ಬಂದೈತೆ ನೋಡ್ರಿ. ಅದು ಹೆಂಗೆ ಬರ್ತೈತೆ ಅಂತ ಹೇಳಿದ್ರು ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಬರ್ತೈತೆ. ಅದು ಇವಾಗ ಹೋಗೋದಲ್ವಾ, ಇನ್ನೊಂದು ಅರ್ಧ ಗಂಟೆ ಸದ್ದು ಮಾಡಿದೆ. ಇನ್ನೊಂದು ಅರ್ಧ ಗಂಟೆ ಇದ್ದರೆ ಹೊಲಕ್ಕೆ ಹೋಗಿರುತ್ತೆ. ಇನ್ನೊಂದು ಅರ್ಧ ಗಂಟೆ ಬಿಟ್ಟು ನೋಡ್ರಿ ಮತ್ತೆ ಬರುತ್ತೆ ಆನೆಗಳು. ಮೊದಲು ಬಂದಾಗ 1 ಆನೆ ಬಂದಿತ್ತು. ನಾವು ಸ್ಟಾರ್ಟಿಂಗಲ್ಲಿ ಬರಬೇಕಾದ್ರೆ ನೋಡಿದಾಗ. ಮತ್ತೆ ಅದಾದಮೇಲೆ ಒಂದು ಅರ್ಧ ಗಂಟೆ ಬಿಟ್ಟಾಗ 2 ಆನೆ ಬಂದಿತ್ತು. ಇವಾಗ ನೋಡ್ರಿ 3 ಆನೆ ಬಂದೈತೆ. ಇನ್ನೊಂದು ಅರ್ಧ ಗಂಟೆ ಬಿಟ್ಟ ಮೇಲೆ ಎಷ್ಟು ಆನೆ ಬರುತ್ತೆ ಏನೋ ಗೊತ್ತಿಲ್ಲ. ನೋಡೋಣ, ಆದರೂ ಪರವಾಗಿಲ್ಲ, ವೆಯ್ಟ್ ಮಾಡೋಣ. ಬಂದು ನೋಡ್ಬೇಕು. ಕೂಟ್ವೆ ಆನೆ ನೋಡ್ರಿ, ಏನೋ ಮತ್ತೆ ಸೌಂಡ್ ಆಗ್ತೈತೆ. ಮತ್ತೆ ಬರ್ತೈತೆ ಅನಿಸುತ್ತೆ ನೋಡ್ರಿ. ಇವಾಗ ನಾವು ಸೌಂಡ್ ಮಾಡಿದ್ದಕ್ಕೆ ಆನೆಗಳೆಲ್ಲ ಮೇಲಕ್ಕೆ ಹೋಗ್ಬಿಟ್ಟೈತೆ. ನಾವು ಇವಾಗ ಸೌಂಡ್ ಮಾಡಿದೆ ಮತ್ತೆ ಕುತ್ಕೋಬೇಕು. ಏನಕ್ಕಪ್ಪ ಅಂತಂದರೆ ಆನೆಗಳು ಮತ್ತೆ ಬರುತ್ತೆ. ಇನ್ನೊಂದು 1/2 hour ಬಿಟ್ಟು ಮತ್ತೆ ಬರುತ್ತೆ ನೋಡ್ರಿ. ಅಲ್ಲಿವರೆಗೂ ಕೂಡ ಸೈಲೆಂಟಾಗಿರೋಣ. ಮತ್ತೆ ಬರುತ್ತೆ. ನೋಡಲ್ಲ ಹೋಯ್ತೈತೆ ನೋಡ್ರಿ. ಇಲ್ಲಿ ಒಳಗಡೆ ಹೊಲದೊಳಗೆ ಹೋಯ್ತೈತೆ. ಹೋಯ್ತಾ ನೋಡಿ. ಇಲ್ಲಿ ಎದುರುಗಡೆನೇ ನೋಡಿ. ಇಲ್ಲೇ 3ನೇ ಸಲ ಬಂದಿರೋದು ಇದು. ಒಳಗಡೆನೇ ಹೋಯ್ತೈತೆ. ಆನೆ ಒಂದೇ ಸಲ ಬಂದಿರೋದು. ಮ್ಯಾಲ್ಕೆ ಬರ್ತದೆ. ಮ್ಯಾಲ್ಕೆ ಹೋಯ್ತದೆ. ಮ್ಯಾಲ್ಕೆ ಹೋಯ್ತದೆ. ಒಂಟೆ ಹೋಯ್ತಲ್ಲ. ಬ್ಯಾಟ್ರಿ ಹಾಕಿ, ಬ್ಯಾಟ್ರಿ ಅಲ್ಲಿ ಹೋಯ್ತದೆ.
ಹೇಳಿ ಕೂತು ಕೆಳಕ್ಕೆ ಇಳಿಕತ್ತಲ್ಲ ನಾ ಹೇಳ್ದಂಗೆ ಅರ್ಧ ಗಂಟೆ ಆದ್ಮೇಲೆ ಮತ್ತೆ ಬಂದೈತೆ 3ನೇ ಸಲ ಆನೆ. ಈ ಸಲ ಒಂಟಿ ಕೊಂಬಾನೆ ಬಂದಿರೋದು, ಒಂಟಿ ಸಲಗ. ನೋಡ್ರಿ ಅಲ್ಲಿ ಟಾರ್ಚ್ ಆಗ್ತಾ ಇದ್ರಲ್ಲ ನೋಡಿ, ಈ ಜಾಗಕ್ಕೆ ಹೋಯ್ತು ಆ ಆನೆ. ನೋಡ್ರಿ ಇವಾಗ ಆನೆ ನೋಡಿ ಅಲ್ಲೋಯ್ತು ನೋಡಿ. ನೋಡಿ ಈ ಕಡೆಯಿಂದನೂ ಟಾರ್ಚ್ ಬಿಡ್ತಾ ಇದಾರೆ, ಮತ್ತೆ ನೋಡಿ ಈ ಕಡೆಯಿಂದನೂ ಬಿಡ್ತಾ ಇದಾರೆ. ನೋಡಿ ಮಧ್ಯಕ್ಕೆ ಹೋಗೈತೆ ಆನೆ. ನೋಡಿ ಇಲ್ಲಿ ಕೆಳಗಿಳಿತು, ಮತ್ತೆ ಆನೆ ವಾಪಸ್ ಬರಲೇ ಇಲ್ಲ. ಎಲ್ಲೋ ನೋಡಿ ಆ ಕಡೆ ಸೈಡೆ ಹೋಗ್ಬಿಟ್ಟೈತೆ. ನೋಡಿ ಈ ಕಡೆ ಟಾರ್ಚ್ ಆಗ್ತಾ ಇದ್ದಾರೆ ನೋಡಿ. ನೋಡಿ ಈ ಸೈಡೆ ಆನೆ ಹೋಗಿತ್ತು.